ನನ್ನ ಹೆಸರು ವನಿತಾ, ನನ್ನ ತಮ್ಮನ ಹೆಸರು ಸೂರಜ್. ನಾನು ಇಂದು ಹೇಳುತ್ತಿರುವ ಕತೆ ನನ್ನ ಜೀವನದಲ್ಲಿ ನಡೆದಿರುವ ಒಂದು ದುರಾದೃಷ್ಟ ಕತೆ. ಇದು ನಡೆದಿದ್ದು ನಾನು ಕಾಲೇಜಿನಲ್ಲಿ ಇದ್ದಾಗ. ಆದರೂ ಇಂದಿಗೂ ಇದು ನಡೆಯುತ್ತಲೇ ಇದೆ. ನನ್ನ ತಮ್ಮ ಹೀಗೆ ಮಾಡುತ್ತಾನೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಕತೆ ಶುರು ಮಾಡೋಕ್ಕೂ ಮೊದಲು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ. ಇದು ನಡೆದಿದ್ದು ನಾನು ನನ್ನ ತಮ್ಮ ಕಾಲೇಜಿನಲ್ಲಿ ಇದ್ದಾಗ. ನಾನು ಡಿಗ್ರಿ ಓದ್ತಾ ಇದ್ದೆ, ಅವನು PU ಕಾಲೇಜಿನಲ್ಲಿ ಓದ್ತಾ ಇದ್ದ. ನಮ್ಮಿಬ್ಬರಿಗೂ 2 ವರ್ಷ ಅಂತರ. ಚಿಕ್ಕವರಾಗಿದ್ದಾಗಿನಿಂದ ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ದೆವು. ಅವನು ಅಕ್ಕ ಅಂತ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಅವನಿಗೆ ಅಕ್ಕ ಅಂದರೆ ಎಲ್ಲ. ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವನಿಗೆ ಸಹಿಸಿಕೊಳ್ಳೋಕೆ ಆಗಲ್ಲ. ಚಿಕ್ಕ ವಯಸ್ಸಿನಿಂದ ನಾನೇ ಅವನಿಗೆ ಊಟ ಮಾಡಿಸುತ್ತೇನೆ. ಇಬ್ಬರು ಅಕ್ಕಪಕ್ಕ ಮಲಗುತ್ತೇವೆ, ಆಟ ಆಡುತ್ತೇವೆ. ಆದರೆ ಅವನಲ್ಲಿ ಈ ಭಾವನೆ ಹೇಗೆ ಬೆಳೆಯಿತು, ಯಾವಾಗಿನಿಂದ ಬೆಳೆಯಿತು ಅನ್ನೋದೇ ನನಗೆ ತಿಳಿಯಲಿಲ್ಲ. ಒಂದು ದಿನ ಕಾಲೇಜಿನಿಂದ ಬಂದ. ತುಂಬಾ ಸಪ್ಪಗೆ ಇದ್ದ. ಅಮ್ಮ ಕೇಳಿದರು, ಅವನೇನು ಉತ್ತರಿಸಲಿಲ್ಲ. ನಾನು ಅವನನ್ನು ಕೇಳಿದೆ. ಮಾಡಿ ಮೇಲಕ್ಕೆ ಕರೆದುಕೊಂಡು ಏನಾಯ್ತು ಎಂದು ಕೇಳಿದೆ. ಅಕ್ಕ, ಇದನ್ನು ನಾನು ನಿನಗೆ ಹೇಳೋಕ್ಕಾಗಲ್ಲ. ನಾನು ನಿನ್ನ ಅಕ್ಕ, ನೀನು ಹೇಳಲೇಬೇಕು ನನಗೆ. ಅಕ್ಕ, ಕಾಲೇಜಿನಲ್ಲಿ ಕೆಲವು ಹುಡುಗರು ನನಗೆ ಹಿಂಸೆ ಮಾಡುತ್ತಿದ್ದಾರೆ, ಚುಡಾಯಿಸುತ್ತಿದ್ದಾರೆ. ನಾನು ನಾಳೆ ಹುಡುಗರ ಹತ್ರ ಮಾತಾಡ್ತೀನಿ, ನೀನು ಎದುರು ಬೇಡ. ನಾನು ಕಾಲೇಜ್ಗೆ ಬರುತ್ತೇನೆ. ಮರುದಿನ ನಾನು ಅವನ ಕಾಲೇಜ್ಗೆ ಹೋದೆ. ಅವನಿಗೆ ಕಷ್ಟ ಕೊಡುತ್ತಿರುವ ಹುಡುಗರ ಹತ್ರ ಮಾತಾಡಿದೆ. ಅವರು ಅರ್ಥ ಮಾಡಿಕೊಂಡರು. ಅವರಿಬ್ಬರು ಫ್ರೆಂಡ್ಸ್ ಆದರು. ಅವನು ಖುಷಿಯಿಂದ, ಅಕ್ಕ, ಥ್ಯಾಂಕ್ ಯು ಸೋ ಮಚ್, ನಿನ್ನಿಂದ ನನ್ನ ಕಷ್ಟ ಪರಿಹಾರ ಆಯ್ತು. ಹೀಗೆ ಕೆಲವು ದಿನ ಕಳೆದವು. ಒಂದು ದಿನ ಸೂರಜ್ ನನ್ನ ಹತ್ರ ಬಂದು, ನೀನು ರಾಜಿ ಮಾಡಿಸಿದ ಹುಡುಗರಲ್ಲಿ ಒಬ್ಬರು ನಿನ್ನನ್ನು ಇಷ್ಟಪಡುತ್ತಿದ್ದಾರೆ ಅಕ್ಕ. ಅವನು ಕೊಟ್ಟ ಗ್ರೀಟಿಂಗ್ ಕಾರ್ಡ್ ನನಗೆ ನೀಡಿದ. ನನಗೆ ಇವಾಗ ಇದು ಬೇಡ ಸೂರಜ್, ಅವನಿಗೆ ವಾಪಸ್ ಕೊಡು. ನನಗೆ ಯಾರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಕ್ಕ, ಏನಾಯ್ತು? ಏನು ಬಿಡು, ಹೇಳೋಕ್ಕಾಗಲ್ಲ. ನಾನು ಸಪ್ಪಗೆ ಸುಮ್ಮನೆ ಆದೆ. ಒಂದು ವಾರದ ನಂತರ ಸೂರಜ್ ನನ್ನ ಹತ್ರ ಬಂದು ಸುಮ್ಮನೆ ಕೂತ. ನಾನು ಅವನಿಗೆ ಕಾಫಿ ಮಾಡಿ ಕೊಟ್ಟು ಯಾಕೆ, ಏನಾಯ್ತು ಎಂದು ಕೇಳಿದೆ. ನಾವು ಇಷ್ಟಪಟ್ಟ ಹುಡುಗಿ ನನ್ನನ್ನು ತಿರಸ್ಕರಿಸಿದಳು. ಪರವಾಗಿಲ್ಲ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಬಲವಂತ ಮಾಡೋಕೆ ಆಗಲ್ಲ. ಅಕ್ಕ, ನನಗೆ ನೀನೇ ಅಂದ್ರೆ ತುಂಬಾ ಇಷ್ಟ. ನಿನ್ನ ಮುಂದೆ ಯಾರೂ ಇಲ್ಲ ನನಗೆ. ಯಾರೂ ಬೇಕಾದ್ರೂ ನನ್ನಿಂದ ದೂರ ಹೋಗಲಿ, ನೀನು ಮಾತ್ರ ನನ್ನ ಜೊತೆ ಇರಲೇಬೇಕು. ಸೂರಜ್, ನೀನು ನನ್ನ ತಮ್ಮ. ನಾನೆಂದಿಗೂ ನಿನ್ನನ್ನು ಬಿಟ್ಟು ಕೊಡಲ್ಲ. ಯಾಕೆ, ನೀನು ಗರ್ಲ್ ಫ್ರೆಂಡ್ ನಿನ್ನನ್ನು ಬಿಟ್ಟು ಹೋಗಿದ್ದು. ಅವಳಿಗೆ ನಾನು ಮಾಡುತ್ತಿರುವುದು ಸಾಲುತ್ತಿಲ್ಲವಂತೆ. ನನಗೇನು ಬರಲ್ಲ ಎಂದು ದೂರ ಸರಿದಳು. ಇದಕ್ಕೆಲ್ಲ ನೀನು ತಲೆ ಕೆಳಿಸಿಕೊಳ್ಳಬೇಡ ಸೂರಜ್, ಓದಿನ ಕಡೆ ಗಮನ ಕೊಡು. ಇದಾದ 1 ವಾರ ಹೀಗೆ ನಡೆಯಿತು. ಇದೇ ಮಾತುಗಳು ನಡೆದವು. ಇಬ್ಬರು ಟೆರೆಸ್ ಮೇಲೆ ಕೂತೆವು. ಸೂರಜ್, ಅಕ್ಕ, ನಕ್ಷತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀನು ನಕ್ಷತ್ರ ಮಿನುಗುತ್ತೀಯ. ಅಕ್ಕ, ನಾನು ಹೇಳೋದನ್ನ ನೀನು ಕೇಳಬೇಕು, ಕೋಪಿಸಿಕೊಳ್ಳಬೇಡ. ನನಗೆ ನೀನಂದ್ರೆ ಇಷ್ಟ. ಸೂರಜ್, ನನಗೆ ಗೊತ್ತು, ನಿನಗೆ ಅಕ್ಕನನ್ನು ಕಂಡರೆ ತುಂಬಾ ಪ್ರೀತಿ. ಇಲ್ಲ ಅಕ್ಕ, ನೀನು ನನ್ನ ಗರ್ಲ್ ಫ್ರೆಂಡ್ ಆಗ್ತೀಯ. ಸೂರಜ್, ನಂಗೆ ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಕ್ಕ, ನನಗೆ ಗೊತ್ತು, ನಿನ್ನ ಬಾಯ್ ಫ್ರೆಂಡ್ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ನೀನು ಈ ತರ ಬೇಜಾರಾಗಿದ್ದೀಯ. ನನಗೂ ನನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿದ್ದಾಳೆ. ಯಾರಿಗೂ ನಮ್ಮ ಪ್ರೀತಿ ಅರ್ಥ ಆಗಲ್ಲ. ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಸೂರಜ್ನಲ್ಲಿ ಅಲ್ಲಿ ಕಾಣುತ್ತಿರುವ ನಕ್ಷತ್ರ ನೋಡೋಕೆ ಚಂದ, ಆದ್ರೆ ಕೈಗೆ ಸಿಗಲ್ಲ. ಆ ತರ ನಾನು. ಆದರೂ ಅಕ್ಕ, ನಕ್ಷತ್ರದ ಬೆಳಕು ನಮಗೆ ಸಿಗುತ್ತದೆ. ನಿನ್ನ ಬೆಳಕು ನನಗೆ ಸಿಕ್ಕರೆ ಸಾಕು. ನಕ್ಷತ್ರ ಬೆಳಕು ಕ್ಷಣಿಕ ಮಾತ್ರ. ನನಗೆ ಸಾಕು ಅಕ್ಕ, ನಾನು ಇದರಿಂದ ಖುಷಿಯಾಗುತ್ತೇನೆ. ಅವನು ಹೇಳಿದ ಮಾತು ನಿಜ ಎಂದು ಅನಿಸಿತು. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನನ್ನ ತಮ್ಮ ಆ ತರ ಮಾಡೋದಿಲ್ಲ. ನನ್ನ ಮನಸ್ಸು ಅವನಿಗೆ ವಾಲಿತು. ಆ ತಂಪಾದ ಗಾಳಿ ನಮ್ಮಿಬ್ಬರ ಮುಖವನ್ನು ಸ್ಪರ್ಶಿಸಿತು. ಆದರೆ ಬಿಸಿ ಸ್ಪರ್ಶವನ್ನು ನನ್ನ ಮನಸ್ಸು ಅರಳಿಸಿತು. ಅಕ್ಕ, ನೀನು ಇವತ್ತಿನಿಂದ ನನ್ನವಳು. ನಾನು ನಿನ್ನನ್ನು ಎಂದಿಗೂ ನೋಯಿಸುವುದಿಲ್ಲ. ನಮ್ಮಿಬ್ಬರ ಪ್ರೇಮ ಪಯಣ ಶುರುವಾಯಿತು. ನನ್ನ ಕಷ್ಟಕ್ಕೆ ಬೆನ್ನೆಲುಬಾಗಿ, ಸುಖದಲ್ಲಿ ಪಾಲುದಾರನಾಗಿ ಜೀವನ ಪರ್ಯಂತ ನನ್ನ ತಮ್ಮ ನನ್ನ ಜೊತೆಗೆ ಇದ್ದ. ಆದರೆ ಮದುವೆಯಾದ ಮೇಲೆ ನನಗೆ ತಿಳಿಯಿತು ಎಂತ ತಪ್ಪು ಮಾಡಿದೆ ಎಂದು. ಚಂಚಲ ಮನಸ್ಸಿನಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನಕ್ಕೆ ಮುಳ್ಳಾಯಿತು. ಹೌದು ಸ್ನೇಹಿತರೆ,
ನಾವು ತೆಗೆದುಕೊಳ್ಳುವ ಕೆಟ್ಟ ನಿರ್ಧಾರ ನಮ್ಮ ಜೀವನವನ್ನು ಮನಸ್ಸನ್ನು ಕಲ್ಲಾಗಿಸುತ್ತದೆ. ಯಾರೂ ಅಂತ ತಪ್ಪನ್ನು ಮಾಡಬೇಡಿ. ನಿಮ್ಮ ಜೀವನ ಸುಂದರವಾಗಿರಲಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್